ನಮಗೆ 93,000 ರೈಫಲ್ಸ್ ಅನ್ನ ಕೊಡಿ, ಅಂದ್ರೆ ರೈಫಲ್ಸ್ ಅನ್ನ ಕೊಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಾವು ಮುಗಿಸ್ಬಿಡ್ತೇವೆ. ಭಾರತದ ಮುಂದೆ ಬೇಡಿಕೆಯನ್ನ ಇಟ್ಟ ಬಿಎಲ್ಎಫ್ ಕಮಾಂಡರ್. ಭಾರತಕ್ಕೆ ಶಸ್ತ್ರಾಸ್ತ್ರದ ಬೇಡಿಕೆಯನ್ನ ಇಟ್ಟಿದ್ದಾರೆ ಬಿಎಲ್ಎಫ್ ಕಮಾಂಡರ್. ನಮಗೆ ಶಸ್ತ್ರಾಸ್ತ್ರವನ್ನ ಕೊಟ್ಟು ನೋಡಿ, ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ನಾಶ ಮಾಡ್ತೀವಿ, ನಿರ್ಮೂಲನೆ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ನ ನೋಡಿ, ರೈಫಲ್ಸ್ ಅನ್ನ ಕೊಟ್ಟಿದ್ದ ಮಾತ್ರಕ್ಕೆ ಇದು ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತಕ್ಕೆ ಶಸ್ತ್ರಾಸ್ತ್ರದ ಬೇಡಿಕೆಯನ್ನ ಇಟ್ಟಿದ್ದಾರೆ ಬಿಎಲ್ಎಫ್ ಕಮಾಂಡರ್. 93,000 ರೈಫಲ್ಸ್ ಕೊಡಿ, ಪಾಕಿಸ್ತಾನವನ್ನ ಮುಗಿಸ್ತೇವೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. 90,000 बंदूकें पाकिस्तान से छीनी थी सरेंडर करते वक्त। मैं एक बात वाज़ेह करना चाहता हूँ, इंडिया इतनी जुरात करे जो 93,000 बंदूकें पाकिस्तान से छीनी थी सरेंडर करते वक्त, वही बंदूक 10-10 गोलियों के साथ हमें दे दे, फिर हम देखें पाकिस्तान कैसे लड़ते। ना हमें एटम बम की जरूरत है, ना हमें मिसाइल की जरूरत है, आपकी सिर्फ वही दे दें। ये सारी अफवाहें, सारी प्रोपेगेंडा। अब मैं एक बात वाज़ेह करना चाहता हूँ, इंडिया इतनी जुरात करे जो 93,000 बंदूकें पाकिस्तान से छीनी थी सरेंडर करते वक्त, वही बंदूक 10-10 गोलियों के साथ हमें दे दे, फिर हम देखें पाकिस्तान कैसे लड़ते। ना हमें एटम बम की जरूरत है, ना हमें मिसाइल की जरूरत है, आपकी सिर्फ वही दे दें। ये सारी अफवाहें, सारी प्रोपेगेंडा। अब मैं एक बात वाज़ेह करना चाहता हूँ, इंडिया इतनी जुरात करे जो 93,000 बंदूकें पाकिस्तान से छीनी थी सरेंडर करते वक्त, वही बंदूक 10-10 गोलियों के साथ हमें दे दे, फिर हम देखें पाकिस्तान कैसे लड़ते। ना हमें एटम बम की जरूरत है, ना हमें मिसाइल की जरूरत है, आपकी सिर्फ वही दे दें। ನಮಗೆ 93,000 ರೈಫಲ್ಸ್ ಅನ್ನ ಕೊಡಿ, ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಾವು ಮುಗಿಸ್ತೇವೆ, ನಾಶ ಮಾಡ್ತೀವಿ ಅಂತ ಹೇಳಿ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಹೇಳ್ತಾ ಇದೆ. ಭಾರತದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಮಾಂಡರ್. ಭಾರತದ ಮುಂದೆ ಬಿಎಲ್ಎಫ್ ಕಮಾಂಡರ್ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ಕಮಾಂಡರ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಭಾರತಕ್ಕೆ ಶಸ್ತ್ರಾಸ್ತ್ರದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದು ಕೂಡ ಬರೋಬ್ಬರಿ 93,000 ರೈಫಲ್ಸ್ ಕೊಡಿ, ಪಾಕಿಸ್ತಾನವನ್ನ ನಾವು ಮುಗಿಸ್ತೇವೆ, ನಾಶ ಮಾಡ್ತೇವೆ. ಹೇಳೋದಕ್ಕೂ ಕೂಡ ಪಾಕಿಸ್ತಾನ ಅನ್ನುವಂತಹ ಒಂದು ರಾಷ್ಟ್ರ ಇತ್ತ ಅನ್ನುವಷ್ಟ ಆ ಮಟ್ಟಿಗೆ ನಾವು ಫಿನಿಶ್ ಮಾಡ್ತೇವೆ. ಆ ಪ್ರಶ್ನೆ ಪ್ರತಿಯೊಬ್ರು ಕೂಡ ಮಾಡಬೇಕು. ನಮಗೆ ಶಸ್ತ್ರಾಸ್ತ್ರ ಕೊಟ್ಟು ನೋಡಿ, ಪಾಕಿಸ್ತಾನವನ್ನ ನಾವು ನಾಶ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದು ಅಷ್ಟರ ಮಟ್ಟಿಗೆ ಸಾಧ್ಯ ಆಗೋದಿಲ್ಲ, ನಾಗರಿಕರನ್ನ ಟಾರ್ಗೆಟ್ ಮಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಭಾರತ ಹೇಳ್ಕೊಂಡು ಬಂದಿದೆ. ಮತ್ತೆ ಪಾಕಿಸ್ತಾನದ ಸೇನೆಯನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತಹ ಉಗ್ರರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ವೆರಿ ಕ್ಲಿಯರ್ ನಮ್ದು. ಬಿಎಲ್ಎಫ್ ಕಮಾಂಡರ್ ಅವರು ನಾವು ಉಗ್ರರನ್ನ ಮಟ್ಟಾಶಿ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಅಥವಾ ಬೇಡಿಕೆಗಳನ್ನ ಇಟ್ಟಿದ್ದಿದ್ರೆ ಓಕೆ. ಬಟ್ ಆದ್ರೆ ಇಡೀ ಪಾಕಿಸ್ತಾನವನ್ನೇ ನಾನು ನಾಶ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಒಪ್ಕೊಳ್ಳೋದಕ್ಕೆ ಭಾರತ ಕೂಡ ರೆಡಿಯಾಗಿರೋದಿಲ್ಲ. ನಾಗರಿಕರನ್ನ ಯಾವತ್ತೂ ಕೂಡ ನಮ್ಮ ಭಾರತ ಟಾರ್ಗೆಟ್ ಮಾಡುವಂತಹ ಮಾತೇ ಇಲ್ಲ. ಮಾಡುವಂತ ಇದ್ದಿದ್ರೆ ಇಷ್ಟು ದಿನ ಕಾದು ಕುಳಿತುಕೊಳ್ಳುವಂತಹ ಅವಶ್ಯಕತೆ ಆದ್ರೂ ಏನಿತ್ತು ಭಾರತಕ್ಕೆ ಅನ್ನುವಂತಹ ಪ್ರಶ್ನೆ